ಮತ್ತೊಮ್ಮೆ ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸಂಚಿಕೆ ಮುಂದುವರಿಯುತ್ತಾ ಇದೆ. ಈ ಸಂಚಿಕೆಯಲ್ಲಿ ಚೆಕ್ ನಗದೀಕರಣಕ್ಕಾಗಿ ಹಾಜರುಪಡಿಸಿದಂಥ ಸಂದರ್ಭ ಹೇಗೆ ಇರ್ತದೆ ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ನೀವು ಒಂದು ಚೆಕ್ನ ತಗೊಳ್ತೀರಿ ಅಥವಾ 10 ಲಕ್ಷ ರೂಪಾಯಿ ಸಾಲ ಬೇಕು ಅಂತೇಳಿ ನೀವು ಖಾಲಿ ಚೆಕ್ನ ಕೊಡ್ತೀರಿ. ನೋಡಿ, ನೀವು ಖಾಲಿ ಚೆಕ್ನ ಕೊಡ್ತಕ್ಕಂಥದ್ದು ಅಪರಾಧ. ನೀವು ತಗೊಂಡಿರ್ತಕ್ಕಂಥದ್ದು 5 ಲಕ್ಷ ಆದರೆ ಆ ಖಾಲಿ ಚೆಕ್ ಮೇಲೆ ನಾವು 20 ಲಕ್ಷ 25 ಲಕ್ಷ ಎಷ್ಟು ಬೇಕಾದ್ರೂ ನಾವು ಬರ್ಕೋಬೇಕಾಗತ್ತೆ. ಆ ಒಂದು ಕಾರಣಾಂತರದಿಂದ ನೀವು ಸಾಲವನ್ನು ಪಡೆಯುವಂಥ ಸಂದರ್ಭದಲ್ಲಿ ಒಂದು ಪೇಪರನ್ನು ತಗೋಬೇಕಾಗತ್ತೆ. ನೀವು ಪೇಪರನ್ನು ತಗೊಂಡು ಒಂದು 500 ರೂಪಾಯಿನೋ ಅಥವಾ 1000 ರೂಪಾಯಿ ಪೇಪರನ್ನು ತಗೊಂಡು ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಆ ಅಗ್ರಿಮೆಂಟಲ್ಲಿ ನೀವು ಯಾರಿಂದ ಯಾವಾಗ ಎಷ್ಟು ಸಾಲ ತಗೊಂಡೆ, ಯಾವ ದಿನಾಂಕದಿಂದ ಸಾಲ ತಗೊಂಡೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ತೀನಿ, ನೀವು ಸಾಲವನ್ನು ತಗೊಳ್ಳುವಂತಹ ಮುಂದಿನ ದಿನದಲ್ಲೇ ನೀವು ಪೇಪರ್ನ ತಗೊಂಡ್ರೆ ಅದು ವ್ಯಾಲ್ಯೂ ಇಲ್ಲ. ನೀವು ಸಾಲ ನೆನ್ನೆ ತಗೊಂಡಿರಿ, ಇವತ್ತು ಪತ್ರ ತಗೊಳ್ಳಿ. ನೀವು ಪೇಪರ್ನ ನೀವು ನೆನ್ನೆನೇ ಪತ್ರ ತಗೊಂಡ್ಬಿಟ್ಟು ಇವತ್ತೇ ಸಾಲ ಕೇಳಿದ ಇವತ್ತೇ ನಾನು ತಗೊಂಡೆ ಅಂತಕ್ಕಂಥದ್ದನ್ನು ಹೇಳಿದ್ರೆ ಇದು ವ್ಯಾಲ್ಯೂ ಅಲ್ಲ. ಯಾಕೆಂದರೆ ಇದು ಪ್ರಶಾಂತ್ ಅಂತಕ್ಕಂಥ ಒಂದು ಸ್ಟೇಟ್ ಆಫ್ ಕರ್ನಾಟಕ ಒಂದು ತೀರ್ಪಲ್ಲಿ ಇಟ್ಟಿರ್ತಕ್ಕಂಥದ್ದು ಇದು. ಆ ಒಂದು ಕಾರಣದಿಂದ ನೀವು ಚೆಕ್ಕನ್ನು ಕೊಡುವಾಗ ಇಂಥ ಚೆಕ್ಕನ್ನು ಇಂಥವರಿಗೆ ಇಷ್ಟು ಲಕ್ಷ ರೂಪಾಯಿಗೆ ನಾನು ಈ ಚೆಕ್ಕನ್ನು ಕೊಟ್ಟಿದ್ದೀನಿ, ಈ ಚೆಕ್ಕನ್ನು ಇವರು ನಗದೀಕರಣಗೊಳಿಸ್ಕೋಬೋದು, ಇಷ್ಟು ದಿನಗಳು, ಇಷ್ಟು ತಿಂಗಳುಗಳು, ಇಷ್ಟು ವರ್ಷಗಳು ಅಂತೇಳಿ ಆ ಒಂದು ಪತ್ರದಲ್ಲಿ ನೀವು ಒಂದು ಸ್ಟೇಟ್ಮೆಂಟನ್ನು ಮಾಡಿಕೊಂಡು ಇದಕ್ಕೆ ನೀವು ಇಬ್ಬರೂ ಕೂಡ ಸಿಗ್ನೇಚರ್ನ ಮಾಡಿಕೊಂಡಾಗ ಅದು ಒಂದು ವ್ಯಾಲ್ಯೂಬಲ್ ಆಗುತ್ತೆ. ಬರೀ ಚೆಕ್ಕನ್ನು ಕೊಟ್ಟೆ ಅಂದಾಗ ನಾವು ಕಂಪ್ಲೇಂಟ್ ಮಾಡ್ಬೋದು, ಎಲ್ಲ ಕತ್ಕೊಂಡು ಹೋಗವನೆ ಅಂತ ಹೇಳ್ಬೋದು, ಅಥವಾ ಬ್ಯಾಂಕಿಗೆ ಹೋಗಿ ಸ್ಟಾಪ್ ಪೇಮೆಂಟ್ ಮಾಡಿಸ್ಬೋದು, ಇವೆಲ್ಲ ಇರ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಅಲ್ಲಿ 2 ವಿಧ ಇರುತ್ತೆ. ಒಂದು ಅಗ್ರಿಮೆಂಟ್ ಪೇಪರ್ ಮುಖಾಂತರ ಮಾಡಿಕೊಂಡು ಚೆಕ್ಕನ್ನು ತಗೊಂಡು ಚೆಕ್ ನಂಬರ್ನ ನೀವು ಆ ಪೇಪರ್ನಲ್ಲಿ ನಮೂದು ಮಾಡಿದಾಗ ನೀವು ಅಲ್ಲಿ ಸಿವಿಲ್ ಕೇಸನ್ನು ಕೂಡ ಬೇಕಾದರೂ ನೀವು ಹಾಕ್ಬೋದು. ಅಥವಾ ಇಲ್ಲಿ ಚೆಕ್ಕನ್ನೇ ಹಾಕ್ತೀವಿ ಅಂತ ಅಂದಾಗ ಚೆಕ್ ಬೌನ್ಸ್ ಮಾಡಿ ತಗೊಂಡೋದಂಥ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಾಗ ನೋಟಿಸಿಗೆ ಅವರು ಉತ್ತರ ಕೊಟ್ಟು ತದನಂತರದಲ್ಲಿ ನೀವು ಏನು ಮಾಡ್ತೀರಿ, ಬಂದು ಏನು ಈ ಒಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲಿ ನೀವು ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲು ಮಾಡಿದಾಗ ಅಲ್ಲೂ ಕೂಡ ಸಮನ್ಸ್ ಆಗುತ್ತೆ, ವಾರೆಂಟ್ ಆಗುತ್ತೆ, ತದನಂತರದಲ್ಲಿ ಎವಿಡೆನ್ಸ್ ಆಗುತ್ತೆ. ಇನ್ನು ಮುಂದಿನ ಪ್ರಕ್ರಿಯೆಗಳು ಏನಾಗಬೇಕು ಅಂತಕ್ಕಂಥದ್ದು ಹಾಗೆ ಹೋಗ್ತಿರ್ತಕ್ಕಂಥದ್ದು ಇದೆ. ಇಲ್ಲಿ ಚೆಕ್ ಬೌನ್ಸ್ ಪ್ರಕರಣ ಕ್ರಿಮಿನಲ್ ಆಗಲ್ಲ, ಇದು ಸಿವಿಲ್ ಸಂಬಂಧಪಟ್ಟಂತಹ ಪ್ರಕರಣ ಆಗಿರುತ್ತೆ. ಯಾಕೆಂದರೆ ಇದು ನಾವು ಯಾವಾಗ ವಾರೆಂಟನ್ನು ಮಾಡಿಸಿದಾಗ ಜೂರಿಸೆಕ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೇಳ್ಬೋದು ನಾವು. ಈಗ ಉದಾಹರಣೆಗೆ ಚಂದ್ರಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಆತ ಇದ್ದಾಗ ನಾವು ನ್ಯಾಯಾಧೀಶರ ಮುಂದೆ ಹೇಳ್ತಕ್ಕಂಥದ್ದಿದೆ. ನಾವು ನ್ಯಾಯಾಧೀಶರ ಮುಂದೆ ನಾವೊಂದು ಪ್ರೋಸೆಸ್ನ ಕಟ್ಟುವಾಗ ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಂತ ಹೇಳಿ ಬರೆಸಿ ಆ ಒಂದು ಚಂದ್ರಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಏನು ಈ ಒಂದು ವಾರೆಂಟ್ ಆಗಿರ್ಬೋದು ಅಥವಾ ಸಮನ್ಸ್ ಆಗಿರ್ಬೋದು ಹೋಗಿರ್ತದೆ, ಅವರು ಕೂಡ ಜಾರಿಯನ್ನು ಮಾಡತಕ್ಕಂಥದ್ದಿದೆ. ಅಥವಾ ನಾವು ಕೈಯಲ್ಲಿ ಕೂಡ ನಾವು ಇಸ್ಕೊಂಡು ಪೊಲೀಸರಿಗೆ ಕೊಟ್ಟು ನಾವು ನೇರವಾಗಿ ಆತನ ಮನೆಯನ್ನು ತೋರಿಸಿ ಕರ್ಕೊಬರುವಂಥದ್ದು ಕೂಡ ಇರ್ತದೆ. ಸೊ ಹಾಗಾಗಿ ಈ ಒಂದು ಚೆಕ್ ಬೌನ್ಸ್ ಪ್ರಕರಣದಲ್ಲೂ ಕೂಡ ನಿಮಗೆ ಸರಳವಾಗಿ ಹೇಳಿದ್ದೀನಿ. ನಾನು ಪೂರ್ತಿ ನಿಮಗೆ ಸಂಪೂರ್ಣವಾಗಿ ಹೇಳಲಿಕ್ಕೆ ಒಂದು ಸಮಯದ ಅಭಾವಗಳು ಇರೋದರಿಂದ ಪೂರ್ತಿ ನಿಮಗೆ ಈ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಿದ್ದೀನಿ. ಚೆಕ್ಕನ್ನ ಕೊಡುವಾಗ ತಗೊಳ್ಳುವಾಗ ಒಂದು ಮ್ಯೂಚುವಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ಳಿ. ಆ ಅಗ್ರಿಮೆಂಟಲ್ಲಿ ನೀವು ಇಷ್ಟು ಹಣ ಇಸ್ಕೊಂಡಿದ್ದೀನಿ, ಇಂಥ ಚೆಕ್ಕನ್ನು ಇವ್ರಿಗೆ ಕೊಟ್ಟಿದ್ದೀನಿ, ಈ ಚೆಕ್ಕಿನ ಮುಖಾಂತರವಾಗಿ ನಾನು ಹಣವನ್ನು ಪಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಆದರೆ ನೀವು ಹಣವನ್ನು ಕೊಡುವಾಗ RTGS ಅಥವಾ DD ಮುಖಾಂತರ ಅಥವಾ ಚೆಕ್ ಮುಖಾಂತರನೇ ನೀವು ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವೇನಾದರೂ ಒಂದು ವೇಳೆ ಚೆಕ್ಕಿನ ಕೇಸ್ನಲ್ಲಿ ನಿಮಗೆ ಶಿಕ್ಷೆ ಆಯಿತು ಅಂತ ಅಂದಾಗ ನೀವು ಮೇಲ್ಗಡೆ ಕೋರ್ಟಿಗೆ ಅಪೀಲ್ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಅಪೀಲ್ ಹೋದಂಥ ಸಂದರ್ಭದಲ್ಲಿ 20% ನಿಮಗೆ ಕಟ್ಟು ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ಮಾಡಬಹುದು. 20 ಆಗ್ಬೋದು ಅಥವಾ 30, ಅದು ನ್ಯಾಯಾಲಯಕ್ಕೆ ಬಿಟ್ಟಂಥ ಒಂದು ವಿಚಾರ. ಆ ಕಟ್ಟಿದಂಥ 20% ಏನು ನೀವು ಕೆಳ ನ್ಯಾಯಾಲಯದಲ್ಲಿ ಆದೇಶ ಹೊರಡಿಸಿದರೆ ಅಪೀಲ್ ಹೋದಂಥ ಕೋರ್ಟಲ್ಲಿ ಅಪೀಲೆಂಟ್ ಕೋರ್ಟು ಅದನ್ನು ನೀವು ತಗೊಂಬಂದು ಆದೇಶದ ಪ್ರತಿಯನ್ನು ಕೆಳ ನ್ಯಾಯಾಲಯದಲ್ಲಿ ಎಲ್ಲಿ ನಿಮ್ಮ ಪ್ರಕರಣ ನಡೀತಿತ್ತು ಆ ಒಂದು ಪ್ರಕರಣದ ನಡೀತಿದ್ದಂಥ ನ್ಯಾಯಾಲಯಕ್ಕೆ ಒಂದು DDಯನ್ನು ತಗೊಳ್ಬೇಕಾಗತ್ತೆ. DDಯನ್ನು ತೆಗೆದು ಆ ಕೇಸ್ ನಂಬರನ್ನು ಹಾಕಿ ನೀವು ಕಟ್ಟಬೇಕಾಗತ್ತೆ. ಕಟ್ಟಿದ ನಂತರನೇ ನಿಮಗೆ ಮುಂದಿನ ಪ್ರಕ್ರಿಯೆಗಳು ಏನು ಈಗ ಅಪೀಲೆಂಟ್ ಕೋರ್ಟ್ನಲ್ಲಿ ನಿಮಗೆ ವಾದ ವಿವಾದಗಳನ್ನ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಆಗ ಅಪೀಲೆಂಟ್ ಕೋರ್ಟ್ ಕೇಳುತ್ತೆ, ಏನು ರೀ ನೀವು ಕೆಳಗಡೆ ಕೋರ್ಟ್ನಲ್ಲಿ ಜಿಲ್ಲಾ ನ್ಯಾಯಾಲಯ ಏನು ಈ ಅಪೀಲೆಂಟ್ ಕೋರ್ಟು ಕೊಟ್ಟಂತಹ ಒಂದು ಏನು ಕಂಡೀಷನ್ಸ್ ಇದೆ ಅದನ್ನು ಅಪ್ಲೈ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಕೇಳಿದಾಗ ಹೌದು ನಾವು ಮಾಡಿದ್ದೀವಿ ಅನ್ನುವಂಥದ್ದು
ನ್ಯಾಯಾಲಯಕ್ಕೆ ನಾವು ಅಲ್ಲಿ ಮಾಡಿದಂತಹ ಒಂದು ಡಾಕ್ಯುಮೆಂಟನ್ನು ನಾವು ತಂದು ಹಾಕಬೇಕಾಗತ್ತೆ. ಆಗ ಇಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ. ಒಂದು ವೇಳೆ ಜಿಲ್ಲಾ ನ್ಯಾಯಾಲಯದಲ್ಲೂ ಕೂಡ ಏನಾದರೂ ಅರ್ಜಿ ನಿಮಗೆ ಡಿಸ್ಮಿಸ್ ಆದಂಥ ಸಂದರ್ಭದಲ್ಲಿ ಆದರೆ ಮತ್ತೆ ನೀವು ಹೈಕೋರ್ಟಿಗೆ ಹೋಗಬೇಕಾಗತ್ತೆ. ಅಲ್ಲೂ ಕೂಡ ನಿಮಗೆ ಒಂದು ಎಷ್ಟು 20% ಅಥವಾ 30% ಹಾಕಿದರೆ ಆಗ ನೀವು ಇಲ್ಲಿ ಕಟ್ಟಿರ್ತಕ್ಕಂಥ 20% ಜೊತೆಗೆ ಅಲ್ಲಿ ಆಗ್ತಕ್ಕಂಥದ್ದು ಎರಡೂ ಸೇರಿದಾಗ 50% ಆಗ್ಬೋದು. ಅಥವಾ ಅದೇ ನ್ಯಾಯಾಲಯ ಕೊಡ್ತಕ್ಕಂಥ ಒಂದು ಆದೇಶ ಎಷ್ಟು ಕಟ್ಟಬೇಕು ಅಂತಕ್ಕಂಥದ್ದು ಇರುತ್ತೆ. ಅವೆರಡನ್ನೂ ಕೂಡ ಒಟ್ಟುಗೂಡಿಸಿ ಇಲ್ಲಿ ಈಗಾಗಲೇ ಕಟ್ಟಿರ್ತಕ್ಕಂಥದ್ರ ಜೊತೆಗೆ ಹೈಕೋರ್ಟ್ ನೀಡ್ತಕ್ಕಂಥದ್ದು ಎಷ್ಟಿರುತ್ತೆ ಅನ್ನುವಂಥದ್ದಕ್ಕೂ ಕೂಡ ನೀವು ಡಿ ಡಿ ತೆಗೆದು ಮತ್ತೆ ನೀವು ಅದನ್ನು ಕೆಳ ನ್ಯಾಯಾಲಯದಲ್ಲಿ ಕೊಡಬೇಕಾದಂತಹ ಸಂದರ್ಭ ಇರುತ್ತೆ. ಇವು ಈ ರೀತಿ ಇಲ್ಲಿ ಯಾವಾಗ ಕಂಪ್ಲೇಂಟರ್ ಪರವಾಗಿ ಏನಾದರೂ ಒಂದು ವೇಳೆ ಈಗ ದೂರುದಾರನಿಗೆ ವಿರುದ್ಧವಾಗಿಬಿಡ್ತು ಅಂದಾಗ ದೂರುದಾರ ಆ ನ್ಯಾಯಾಲಯದಿಂದ ಡೈರೆಕ್ಟಾಗಿ ಹೈಕೋರ್ಟಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಅದೇ ಏನು ಆರೋಪಿ ಈ ಅಕ್ವಿಟ್ ಆಯಿತು ಕೆಳ ನ್ಯಾಯಾಲಯದಲ್ಲಿ ಅನ್ನುವಂಥ ಸಂದರ್ಭ ಬಂದಾಗ ನಾವು ದೂರುದಾರರು ಅಲ್ಲಿಗೆ ಹೋಗಬೇಕಾಗತ್ತೆ. ಆರೋಪಿಗೆ ಕನ್ವಿಕ್ಷನ್ ಆಯಿತು ಅನ್ನುವಂಥದ್ದು ಬಂದಾಗ ಆರೋಪಿ ಅಪಿಲೆಂಟ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗಬೇಕಾಗತ್ತೆ. ಇಲ್ಲಿ ಎರಡು ವಿಧ ಅರ್ಥ ಮಾಡ್ಕೊಳ್ಳಿ. ಒಂದು ಈಗ ಉದಾಹರಣೆಗೆ ನಾನು ನಿಮಗೆ ಕೊಡ್ತೀನಿ. ಒಂದು ಮಂಡ್ಯ JMFC ಕೋರ್ಟಲ್ಲಿ ನೀವು ಸಲ್ಲಿಸಿರ್ತೀರಿ, ಈ ಒಂದು ಪ್ರಕರಣವನ್ನು ಹಾಕಿರ್ತೀರಿ. ಅಲ್ಲಿ ನೀವು ದೂರುದಾರರಾಗಿರ್ತೀರಿ. ಅಲ್ಲಿ ಆ ನ್ಯಾಯಾಲಯ ಏನು ಮಾಡುತ್ತೆ, ಆರೋಪಿ ಪರವಾಗಿ ತೀರ್ಪು ಬಂತು ಅಂದಾಗ ನೀವು ದೂರುದಾರರಾಗಿರ್ತಕ್ಕಂಥ ಕಂಪ್ಲೇಂಟರು ನೀವು ನೇರವಾಗಿ ಹೈಕೋರ್ಟಿಗೆ ಬಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದೇ ಏನಾದರೂ ದೂರುದಾರರ ಪರವಾಗಿ ತೀರ್ಪು ಬಂದು ಆರೋಪಿಗೆ ಶಿಕ್ಷೆ ಅಂತಕ್ಕಂಥದ್ದನ್ನೇನಾದರೂ ನ್ಯಾಯಾಲಯ ಪ್ರಕಟಣೆ ಮಾಡಿದ್ರೆ ಆತ ಅದೇ ಜಿಲ್ಲಾ ನ್ಯಾಯಾಲಯದಲ್ಲಿ ಅಪೀಲನ್ನು ಹೋಗುವಂಥ ಅವಕಾಶ ಅವ್ರಿಗೆ ಇರತಕ್ಕಂಥದ್ದು ಇದೆ. ಸೊ ಹೀಗಾಗಿ ಏನು ಈ ಒಂದು NI Act 138 ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರವಾಗಿ ಏನಾಗುತ್ತೆ, ಈ ಎರಡೂ ಥರ ವಿಧವಾದಂಥದ್ದು ಇರುತ್ತೆ. ಸೊ ಇಲ್ಲಿ ಏನು ಅಪಿಲೆಂಟ್ ಕೋರ್ಟ್ನಲ್ಲಿ ನೋಟಿಸ್ ಆಗುತ್ತೆ, ನೋಟಿಸ್ ಆದ ನಂತರದಲ್ಲಿ ವಕಾಲತ್ತನ್ನು ಹಾಕಿ ಬರುವಂಥದ್ದು ಇರ್ತದೆ. ಅದಾದ ನಂತರದಲ್ಲಿ ಎಷ್ಟು % ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ನ್ಯಾಯಾಲಯ ಒಂದು ತೀರ್ಪನ್ನು ಕೊಡ್ತಕ್ಕಂಥದ್ದು ಇದೆ. ಸೊ ಈ ಪ್ರಕರಣವನ್ನು ನಡೆಸುವಾಗ ನಾವು ಜಾಗರೂಕತೆಯಿಂದ ನಡೆಸಿ ಆದಷ್ಟು ಕೆಳ ನ್ಯಾಯಾಲಯಗಳಲ್ಲೇ ನಾವು ಪ್ರಕರಣವನ್ನು ಇತ್ಯರ್ಥಪಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ನೋಡಿ, ಈಗ ಚೆಕ್ಕಲ್ಲಿ ಶಿಕ್ಷೆ ಆಯಿತು ಅಂತ ಅಂದಾಗ ನಿಮಗೆ ಆ ಪ್ರಕರಣದಲ್ಲಿ ಏನು ಆರೋಪಿಗೆ ನ್ಯಾಯಾಲಯ ನೀನು ಹಣವನ್ನು ಪಡ್ಕೊಂಡಿರ್ತಕ್ಕಂಥದ್ದು ರುಜುವಾತಾಗಿದೆ ಅನ್ನುವಂಥ ಸಂದರ್ಭ ಬಂದಾಗ 3 ತಿಂಗಳು ಅಥವಾ 6 ತಿಂಗಳು 1 ತಿಂಗಳು ಶಿಕ್ಷೆಯನ್ನು ವಿಧಿಸಿ ಅದು 1 to ಡಬಲ್ ಮಾಡುವಂಥದ್ದು ಇರುತ್ತೆ. 3 ಲಕ್ಷಕ್ಕೆ 6 ಲಕ್ಷನೂ ಮಾಡ್ಬೋದು ಅಥವಾ 4 ಲಕ್ಷನೂ ಮಾಡ್ಬೋದು. ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂಥದ್ದು. ಅದರಲ್ಲಿ ಸರ್ಕಾರಕ್ಕೆ ಅಂತಕ್ಕಂಥ ಒಂದು ದಂಡವನ್ನು ಹಾಕ್ತಕ್ಕಂಥದ್ದು 5,000 10,000 ಹಾಕ್ಬೋದು, 20,000 ಹಾಕ್ಬೋದು. 1 ತಿಂಗಳು ಶಿಕ್ಷೆಯನ್ನು ಕೊಡ್ಬೋದು ಅಥವಾ 3 ತಿಂಗಳು ಶಿಕ್ಷೆಯನ್ನು ಕೊಡ್ಬೋದು, 6 ತಿಂಗಳವರೆಗೂ ಕೊಡುವಂಥದ್ದು ಇಲ್ಲಿ ಇದೆ. ಸೊ ಹೀಗೆ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂಥದ್ದು ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು. ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ನಾವು ಅಲ್ಲಿ ಏನು ಈ 20% ಅಥವಾ ಇಷ್ಟು ಹಣವನ್ನು ಈಗ 3 ಲಕ್ಷಕ್ಕೆ 6 ಲಕ್ಷ ಮಾಡುವಂಥ ಸಂದರ್ಭ ಬಂದಾಗ ಅಲ್ಲಿ ನಾವು ಕೇಳಲಿಕ್ಕೆ ಹೋಗಲ್ಲ. ಯಾಕೆಂದರೆ ಆಲ್ರೆಡಿ ಜಡ್ಜ್ಮೆಂಟ್ ಆಗೋಗಿರುತ್ತದೆ. ಸೊ ಹಾಗಾಗಿ ನಾವು ಇನ್ನೇನಾದರೂ ಕೇಳುವಂಥದ್ದಿದ್ರೆ ಅಪಿಲೆಂಟ್ ಕೋರ್ಟಲ್ಲಿ ನಮಗೆ ಈ ಥರ ಆಗಿದೆ ಸ್ವಾಮಿ, ನಾವು ಅಥವಾ ರಾಜಿಯನ್ನು ಮಾಡ್ಕೋತೀವಿ ಹೀಗೆ ಅಂತ ಹೇಳುವಾಗ ನೀವು ಒಂದು ವೇಳೆ ರಾಜಿಯನ್ನು ಮಾಡ್ಕೊಳ್ಳೋವಂಥದ್ದಿದ್ದರೆ ಕೆಳ ನ್ಯಾಯಾಲಯದಲ್ಲೇ ಹೋಗಿ ನೀವು ಮತ್ತೊಮ್ಮೆ ನಿಮ್ಮ ಅಡ್ವಾನ್ಸ್ ಅಪ್ಲಿಕೇಶನನ್ನು ಹಾಕಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ನೀವು ನಿಮ್ಮ ಒಂದು ಏನು ಈ ಪ್ರಕರಣವನ್ನು ಇತ್ಯರ್ಥಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಇರ್ತಕ್ಕಂಥದ್ದು ಇದೆ. ನೀವು ಜಡ್ಜ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಅಂದರೆ ಜಡ್ಜ್ಮೆಂಟ್ಗಿಂತ ಬಿಫೋರು ನೀವೇನಾದರೂ ರಾಜಿ ಮಾಡ್ಕೋತೀವಿ ಇಬ್ಬರು ಅನ್ನುವಂಥದ್ದಿದ್ದಾಗ ನೀವೊಂದು ಜಾಯಿಂಟ್ ಮೆಮೊ ಅಂತಕ್ಕಂಥದ್ದನ್ನು ಕೂಡ ನೀವು ಸಲ್ಲಿಸ್ಬೋದು. ಜಾಯಿಂಟ್ ಮೆಮೊ ಸಲ್ಲಿಸಿ ಇಬ್ಬರೂ ವಕೀಲರುಗಳು ಇದ್ದಾಗ ಆ ಜಾಯಿಂಟ್ ಮೆಮೊದ ಮುಖಾಂತರ ನೀವು ನಿಮ್ಮ ಪ್ರಕರಣವನ್ನು ಇತ್ಯರ್ಥಪಡಿಸ್ಕೋಬಹುದು ಕೋರ್ಟಲ್ನಲ್ಲಿ ಅಥವಾ ಲೋಕ ಅದಾಲತ್ನಲ್ಲೂ ಕೂಡ ನೀವು ರಾಜಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಇದೆ. ನಿಮಗೆ ಒಂದೇ ಸಲ ಕೊಡೋಕ್ಕಾಗಲಿಲ್ಲ ಅಂದ್ರೂ 2-3 ಬಾರಿ ಕೊಡ್ತೀನಿ ಅಂತ ಹೇಳಿ ನ್ಯಾಯಾಲಯದಲ್ಲಿ ಜಂಟಿ ಮೆಮೊವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನೀವು ಆ ಒಂದು ಯಾವ್ಯಾವ ಡೇಟಲ್ಲಿ ಹಣವನ್ನು ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ನೀವು ಪೂರ್ತಿ ಮಾಹಿತಿಯನ್ನು ಕೂಡ ನೀವು ಅಲ್ಲಿ ಹೇಳುವಂಥದ್ದು ಇರುತ್ತೆ. ಮತ್ತು ಲೋಕ ಅದಾಲತಲ್ಲೂ ಕೂಡ ನೀವು ರಾಜಿಯನ್ನು ಮಾಡಿಕೊಂಡು ಅಲ್ಲೂ ಕೂಡ ಒಂದು ಜಾಯಿಂಟ್ ಮೆಮೊ ಮೇಲೆ ಏನು ಒಂದು ಜಡ್ಜ್ಮೆಂಟನ್ನು ಕೂಡ ಮಾಡ್ತಕ್ಕಂಥದ್ದು ಬಹಳಷ್ಟು ಇರ್ತದೆ ಅಂತಕ್ಕಂಥದ್ದನ್ನು ನಾನು ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಗಮ ಟಿವಿಯ ಪರವಾಗಿ ನಾನು ಕಾನೂನು ಸಲಹೆಗಳನ್ನು ತಿಳಿಸ್ಕೊಡ್ಲಿಕ್ಕೆ ಖಂಡಿತವಾಗಲೂ ನಾನು ಬರ್ತೀನಿ.
ಆದರೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನನ್ನು ಕರೆದು ಈ ಒಂದು ಏನು ಕಾನೂನು ಸಲಹಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಗಮ ಟಿ.ವಿ ಚಾನಲ್ರವರಿಗೂ ಕೂಡ ನನ್ನ ಕೃತಜ್ಞತೆಗಳು. ನಿಮ್ಮ ಎಲ್ಲ ವೀಕ್ಷಕ ವರ್ಗದವರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.